ಬ್ಯಾಕ್ದು ಮೆಜರ್ಮೆಂಟ್ ತಗೊಳೋದು. ಅಪ್ಪರ್ ಚೆಸ್ಟು ಯಾವ ಥರ ಅಂದರೆ ಬ್ಯಾಕ್ ಪಾರ್ಟ್ ಕಟ್ ಮಾಡುವಾಗ ಈ ಥರ ಮಾಡಬೇಕು. ಇಲ್ಲಿ 4 ಇದೆ, ಇಲ್ಲಿ 4, ಇಲ್ಲಿ 4, ಇಲ್ಲಿ 4, ಈ 3 ಈ ಥರ ಇಟ್ಕೊಂಡು ಇವ್ರದ್ದು ಅಪ್ಪರ್ ಚೆಸ್ಟು 30 ಇದೆ, ಚೆಸ್ಟ್ 30, ಇದು ಕರೆಕ್ಟಾಗಿ ಬರುತ್ತೆ 30. ಇಲ್ಲಿ ಒಂದು ಮಾರ್ಕ್ ಮಾಡಿ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ವೇಸ್ಟು 26 ಇದೆ, 26 ಡಿವೈಡೆಡ್ ಬೈ 4 ಮಾಡಿದ್ರೆ 6.5, 26.5 ಇದೆ ಅವ್ರದ್ದು, 6.25 ಏನೋ ಬರುತ್ತೆ. ಇಲ್ಲಿ 1 ಇಂಚು 2 ಇಂಚು ಇತ್ತು. $32 ಮೆಜರ್ಮೆಂಟ್ ಇದು ಬ್ಲೌಸು. ಬ್ಯಾಕ್ಗೆ ಅಪ್ಪರ್ ಚೆಸ್ಟ್ದು ಮೆಜರ್ಮೆಂಟು 30 ಇದೆ. 2 ಇಂಚು ಎರಡಕ್ಕೂ ಫ್ರಂಟು ಬ್ಯಾಕ್ಗೂ ಡಿಫ್ರೆನ್ಸ್ ಇದೆ. ಇವ್ರದ್ದು 5 ಇಟ್ಟರೆ ಸಾಕು. ಆರ್ಮೋಲು 6.5 ಇದೆ. ಇಲ್ಲಿ 1 ಇಂಚು. ಈ ಸಣ್ಣ ಇಷ್ಟು ಸಣ್ಣ ಇರೋರಿಗೆ ಇಲ್ಲಿ ಸ್ವಲ್ಪ ಒಂದು 1/4 ಇಂಚು ಈ ಥರ ಸೈಡ್ ಮಾರ್ಕ್ ಮಾಡಬೇಕು. ಕ್ರಾಸಲ್ಲಿ ಮಾಡಿದ್ರೆ ಆರ್ಮೋಲ್ ಶೇಪ್ ಕರೆಕ್ಟಾಗಿ ಕೂರುತ್ತೆ. ಇದು ಆರ್ಮೋಲು ಚಿಕ್ಕದು ದೊಡ್ಡದು ಆದಾಗ ಇಲ್ಲಿ ಡೌನು ಜಾಸ್ತಿ ಆದರೆ ಮೇಲ್ ಮಾಡಬೇಕು, ಕಮ್ಮಿ ಆದರೆ ಕೆಳಗಡೆ ಡೌನ್ ಮಾಡಬೇಕು. ಸೆವೆನ್ ಬರುತ್ತೆಲ್ಲ, 7 ಬಂದರೆ ಸ್ವಲ್ಪ ಕಮ್ಮಿ ಮಾಡಬೇಕು ಅವ್ರದ್ದು ಇಷ್ಟು ಆರ್ಮೋಲು. ಸೆವೆನ್ ಇದೆ ಅಂದರೆ ಇದು ಸ್ವಲ್ಪ ಲೂಸ್ ಇರುತ್ತೆ ಅವ್ರಿಗೆ, ಲೂಸ್ ಇರೋದು. ಅವ್ರದ್ದು ಚೆಸ್ಟ್ ಪ್ರಕಾರ ನಾವು ಡಿವೈಡೆಡ್ ಬೈ ಮಾಡಿದಾಗ ಲೂಸ್ ಬರುತ್ತೆ. ಇದು 6.5, 7.5 ಇದೆ ಅವ್ರಿಗೆ. 6 ಬಂದರೆ ಕರೆಕ್ಟ್ ಆಗುತ್ತೆ. ಇದು ಕರೆಕ್ಟ್ ಇದೆ 6. ಈ ಚೆಸ್ಟ್ ಮೆಜರ್ಮೆಂಟ್ಗೆ ಇಷ್ಟೇ ಬರಬೇಕು ಆರ್ಮೋಲ್ ರೌಂಡ್. 7 ಇಷ್ಟು ಬಂದರೆ ಈ ಬ್ಲೌಸ್ ಕರೆಕ್ಟ್ ಆಗಿದೆ ಅಂತ ಕರೆಕ್ಟಾಗಿ ಆಗುತ್ತೆ. ಚೆಸ್ಟು ಡಿವೈಡೆಡ್ ಬೈ 5 ಮಾಡಬೇಕು ಈ ಆರ್ಮೋಲ್ ರೌಂಡ್ಗೆ. ಆರ್ಮೋಲ್ ಡೌನ್ಗೆ ಚೆಸ್ಟು ಡಿವೈಡೆಡ್ ಬೈ 4 ಮಾಡಬೇಕು. ಅವ್ರದ್ದು ಡೀಪು ಈ ಥರ ಮೆಜರ್ಮೆಂಟ್ ಮಾಡಿ 4 ಇದೆ, 5 ಇಡಬೇಕು. ಒಂದು 1/2 ಇಂಚು ಈ ಕಡೆ 1/4 ಇಂಚು, ಈ ಕಡೆ 1/4 ಅರ್ಧ ಇಂಚು ಸ್ಟಿಚ್ಗೋಸ್ಕರ ಇಟ್ಟು ಇಲ್ಲಿ ಸ್ಟಿಚ್ ಮಾರ್ಕ್ ಮಾಡಬೇಕು. ಮತ್ತು ಇದು ನೆಕ್ಕು ಇಟ್ಟು ಅವ್ರು ತುಂಬ ಸಣ್ಣ ಇರೋದ್ರಿಂದ ನಾವು ಅವ್ರಿಗೆ ನೋಡಿ ಚಿಕ್ಕದಾಗಿಡಬೇಕು. ಇದು ನಾವು ಇಲ್ಲಿ ಬ್ರಾಡ್ ಮಾಡಿಬಿಟ್ರೆ ಸಣ್ಣಗಿರೋರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಮೊದಲು ಈ ಮೆಜರ್ಮೆಂಟ್ ತಗೊಬೇಕು, 4 ಇದೆ. ಮತ್ತು ಈ ಮೆಜರ್ಮೆಂಟ್ ತಗೊಬೇಕು, 5 ಇದೆ. ಇಲ್ಲಿ 2 ಇಟ್ಟರೆ ಸಾಕು. ಇಟ್ಟು ಇಲ್ಲಿ ಈ ಸೈಜ್ ಬಂದು 2.5 ಇಟ್ಟರೆ ಸಾಕು. ಇಲ್ಲಿ ಈ ರೌಂಡ್ ಶೇಪ್ ಕೊಡಬೇಕು, ಆವಾಗ ನೆಕ್ಕು ಕರೆಕ್ಟಾಗಿ ಬರುತ್ತೆ ಡಿಸೈನ್ ಶೇಪ್. ಇಲ್ಲಿ ಅಗಲ ಮಾಡಬಾರ್ದು, ನೋಡೋಕ್ಕೆ ಚೆನ್ನಾಗಿರಲ್ಲ. ಇಲ್ಲಿಂದನೇ ಶೇಪ್ ಕೊಡಬೇಕು. ನೆಕ್ಕಿದೆ ಡಿಸೈನ್ ಬೇಕಂತ ಇಲ್ಲಿ ಡಾಟ್ ಪಾಯಿಂಟು ಇಲ್ಲಿ ಆಫ್ ಮಾಡಿ ಇವ್ರಿಗೆ ಚೆಸ್ಟು 32 ಇದೆಯಲ್ಲ, 32 ಡಿವೈಡೆಡ್ ಬೈ 10 ಮಾಡಿದ್ರೆ 3.2 ಬರುತ್ತೆ. ಅಷ್ಟೇ ಹಿಡಿಬೇಕು ಇಲ್ಲಿ ಡಾಟು ಬ್ಯಾಕ್ ಸೈಡು. ಎಲ್ಲ ಅವ್ರ ಚೆಸ್ಟ್ ಮೆಜರ್ಮೆಂಟ್ಗೆ ಪ್ರಕಾರನೇ ಇದ್ದರೆ ಕರೆಕ್ಟಾಗಿ ಬರುತ್ತೆ ಬ್ಲೌಸ್. ಈ ಕಡೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀವಲ್ವ, ಅದು ಇಲ್ಲಿ 1/2 ಇಂಚ್, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಡಾಟ್ ಹಿಡಿಬೇಕು. ನೋಡಿ ಈ ಥರ ಒಂದ್ಸರಿ ಹಿಡಿದು ನೋಡಬೇಕು. ನೋಡಿ ಇಲ್ಲಿ ಸ್ಟಿಚ್ಗೆ 1/2 ಇಂಚ್ ಎಕ್ಸ್ಟ್ರಾ ಇಲ್ಲ.
4.5 ಇದೆಯಲ್ಲ, ಇಲ್ಲಿ 5 ಮಾಡಬೇಕು. 1/2 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಗೆ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾಡಿದ್ವಾ, ಇಲ್ಲೂ 1/2 ಇಂಚು ಈ ಕಡೆ ಮಾಡಬೇಕು. ಸ್ವಲ್ಪ 1/2 ಇಂಚ್ ಕಮ್ಮಿ ಮಾಡಿ ಇಲ್ಲಿಂದ ಸ್ಟ್ರೇಟ್. ನಾನು ವಿಡಿಯೋ ನೋಡಿ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕಟ್ ಮಾಡ್ತೀನಿ. ಸಣ್ಣ ಇರೋರಿಗೆ ಇಲ್ಲಿ ಡೀಪ್, ಎಲ್ಲರಿಗೂ ಅಷ್ಟೇ ಇದು ಡೀಪು ಇಲ್ಲಿ ಅಗಲ ಮಾಡಿ ಇಲ್ಲಿ ಚಿಕ್ಕ ಮಾಡಬೇಕು. ಇದು ಮಾಡಿದ್ರೆ ಶೋಲ್ಡ್ರ್ ಡ್ರಾಪ್ ಆಗೋಲ್ಲ. ಇಲ್ಲಿ 2 ಅಗಲ ಮಾಡಿಬಿಟ್ರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಇಲ್ಲೊಂದು ನ್ಯಾಚ್ ಮಾಡಿ, ಸ್ಟಿಚ್ಚು ಆರ್ಮೋಲ್ ರೌಂಡ್ಗೆ ಇಲ್ಲೊಂದು ನ್ಯಾಚ್ ಮಾಡಿ, ಇಲ್ಲೊಂದು ಡಾಟ್ಗೊಂದು ನ್ಯಾಚ್ ಮಾಡಬೇಕು. ಸ್ಟಿಚ್ ಮಾಡೋವಾಗ ಕನ್ಫ್ಯೂಸ್ ಆಗಲ್ಲ ಅದು. ಮಳೆ ನಿಲ್ತಾ ಓಕೆ, ಪಾಸ್ ಮಾಡಿದ್ಯಾ? ಇಲ್ಲಿ 1/2 ಇಂಚು ಸಣ್ಣ ಇರೋರಿಗಾದರೆ 1/2 ಇಂಚ್ ಬಿಡ್ತೀನಿ. ಇಲ್ಲಿ ಎಕ್ಸ್ಟ್ರಾ ದಪ್ಪ ಇರೋರಿಗಾದರೆ 1 ಇಂಚ್ ಬಿಟ್ಟಿರ್ತೀನಿ. ಇವ್ರಿಗೆ 1/2 ಇಂಚ್ ಸಾಕು 32 ಸೈಜ್ಗೆ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ 1/2 ಇಂಚಿಂಗ್ ಎಕ್ಸ್ಟ್ರಾ ಬಿಡಬೇಕು. ಇದು ಬಿಟ್ಟಿಲ್ಲ ಅಂದರೆ ಮುಂದೆ ಫ್ರಂಟಲ್ಲಿ ಟೈಟ್ ಬರುತ್ತೆ ಉಕ್ಸ್ಪಟ್ಟಿ ಹತ್ರ. ಇದೇ ಮೆಜರ್ಮೆಂಟ್ ಇಟ್ಕೊಂಡು ಮಾರ್ಕ್ ಮಾಡಿ ಇಲ್ಲಿ 1/4 ಇಂಚು ಮೇಲೆ ಎಕ್ಸ್ಟ್ರಾ ತಗೊಬೇಕು. ಯಾಕಂದರೆ ಇಲ್ಲಿ ಡಾಟ್ ಹಿಡಿದಾಗ ಇದು ಡೌನ್ ಆಗಿಬಿಡುತ್ತೆ. ಶೋಲ್ಡ್ರು ಫ್ರಂಟಲ್ಲಿ ಮುಂದೆ ಬಂದು ಕೂರುತ್ತೆ, ಕರೆಕ್ಟಾಗಿ ಕೂರಲ್ಲ ಶೋಲ್ಡ್ರು. ಫ್ರಂಟಲ್ಲಿ ಫ್ರಂಟ್ ಮೆಜರ್ಮೆಂಟ್ ಹೆಂಗೆ ಮಾಡಬೇಕಂದ್ರೆ ಈ ಥರ ಮಾಡಬೇಕು. ಬ್ಯಾಕಿಗೆ ಇಲ್ಲಿ ಮಾಡಬೇಕು ಅಪ್ಪರ್ ಚೆಸ್ಟು, ಫ್ರಂಟ್ಗೆ ಫುಲ್ ಚೆಸ್ಟು ಮೆಜರ್ಮೆಂಟ್ ಮಾಡಬೇಕು. ಇಲ್ಲಿಂದ ಮಾಡಬೇಕು. ಇಲ್ಲಿ 2ನೇ ಬಟನ್ ಇರುತ್ತೆ, ಇಲ್ಲಿ ಈ ಡಾಟ್ ಹಿಡಿದಿರ್ತೀವಲ್ವ, ಇಲ್ಲಿಂಗೆ ಮಾಡಬೇಕು ಮೆಜರ್ಮೆಂಟು. ಏಯ್ಟ್ ಆ್ಯಂಡ್ ಹಾಫ್ ಇದೆ ಇದು ಫ್ರಂಟ್ ಫುಲ್ ಚೆಸ್ಟ್. ಅದು ಇದು 7.5 ಇದೆ. ಇದು ಸರಿ ಲೂಸ್ ಅನಿಸುತ್ತೆ ಸ್ವಲ್ಪ ಅವ್ರಿಗೆ. 8 ಇಟ್ಟರೆ 8.5. ಇಲ್ಲಿ 1/2 ಇಂಚು ಉಕ್ಸ್ಪಟ್ಟಿ ಕಾಜಾಪಟ್ಟಿ. ಇಲ್ಲಿ 2 ಇಂಚ್ ಬೇಕಂದ್ರೂ ಬಿಟ್ಕೊಬೋದು, 1.5 ಇಂಚ್ ಬೇಕಂದ್ರೂ ಬಿಟ್ಕೊಬೋದು. ಅದು ಅವರವ್ರ ಚಾಯ್ಸ್. ಅದು ಎಷ್ಟು ಬೇಕಂದ್ರೆ ಅಷ್ಟು ಬಿಟ್ಕೊಬೋದು. ಇದೇನು ಇಷ್ಟೇ ಅಂತ ಇಲ್ಲ. ಫ್ರಂಟು ಡೀಪ್ ಮೆಜರ್ಮೆಂಟು ಈ ಥರ ತಗೊಬೇಕು. ಸ್ಟ್ರೈಟ್ ಮಾಡಿ 6.5 ಇದೆ. ಈ ಲೈನ್ ತಗೋಬೇಕು. ಇವು ಚಿಕ್ಕದಾಯ್ತು ಅನಿಸುತ್ತೆ, ಇವ್ರದ್ದು 6 ಇದೆ. 6.5 ಇರ್ತೀನಿ. ಫ್ರಂಟಲ್ಲಿ ನೆಕ್ಕು ಡೀಪಾಗಿ ಸ್ವಲ್ಪ ಡೌನ್ ಇದ್ದರೆ ಕರೆಕ್ಟಾಗಿ ಕೂರುತ್ತೆ ಬ್ಲೌಸ್. ಇದು ಡೀಪಾಗಲೇ ಎಷ್ಟು ಇಡಬೇಕಂದ್ರೆ ಈ ಥರ ಮಾಡಿ ತಗೊಬೇಕು. 2.5 ಇದೆ. ಇವ್ರದ್ದು ಫಸ್ಟು ಇವಾಗ ಈ ಬಿಗಿನರ್ಸ್ ಇರ್ತಾರೆ, ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲ್ತಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಯಾರಿಗೆ ಎಷ್ಟು ಡಾಟ್ ಇಡಬೇಕು, ಡಾಟ್ ಎಷ್ಟು ಇದು ಹೆಚ್ಚು ಕಡಿಮೆ ಇಟ್ಬಿಡ್ತಾರೆ. ಜಾಸ್ತಿ ಉದ್ದ ಕಮ್ಮಿ ಆ ಥರ ಇಟ್ಟರೆ ಬ್ಲೌಸ್ ಕರೆಕ್ಟಾಗಿ ಬರೋಲ್ಲ, ಶೋಲ್ಡ್ರ್ ಡ್ರಾಪ್ ಆಗುತ್ತೆ.
ಯಾವ ಥರ ಇಡಬೇಕಂದ್ರೆ ಇವಾಗ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟು 32 ಡಿವೈಡೆಡ್ ಬೈ 4 ಮಾಡಿದ್ರೆ 4 ಬರುತ್ತೆ. ಆ 4ಕ್ಕೆ ಫಸ್ಟ್ ಡಾಟ್ ಪಾಯಿಂಟ್ ಇಡಬೇಕು. ಇಲ್ಲಿ ಸ್ಟಿಚ್ಗೆ 1/2 ಇಂಚ್ ಬಿಟ್ಟು ಇಲ್ಲಿ ಫಸ್ಟ್ ಡಾಟ್ ಪಾಯಿಂಟು 8 ಇಟ್ಟರೆ ಈ ಥರ ಸಣ್ಣ ಇರೋರಿಗೆ ಕರೆಕ್ಟಾಗಿ ಕೂರುತ್ತೆ. ಇದು 3 ಇದಷ್ಟೇ. ಇದು ಯಾವ ಥರ ಇಡಬೇಕಂದ್ರೆ ಇವ್ರಿಗೆ ಡಿವೈಡೆಡ್ ಬೈ ಇದು 32 ಡಿವೈಡೆಡ್ ಬೈ ಅದನ್ನು ಇದೇ ಥರ ಎಲ್ಲ ಮೆಜರ್ಮೆಂಟ್ ಮಾಡಬೇಕು. 32 ಡಿವೈಡೆಡ್ ಬೈ 10 ಮಾಡಿದಾಗ 3.2 ಬರುತ್ತೆ. 3.2ಗೆ ಇಲ್ಲಿಗೆ ಡಾಟ್ ಕೊಡಬೇಕು. ಇದು ಫಸ್ಟ್ ಡಾಟ್ ಪಾಯಿಂಟು. ಇಲ್ಲಿ 1/2 ಇಂಚ್ ಬಿಟ್ಟಿರ್ತೀವಲ್ಲ, 1/2 ಇಂಚ್ ಬಿಟ್ಟು ಮಾಡಬೇಕು ಇದು ಡಾಟ್. ಇವರು ಸಣ್ಣ ಇರೋದ್ರಿಂದ ಇಲ್ಲಿ 3 ಇಟ್ಟರೆ ಸಾಕು. 3 ಇಟ್ಟರೆ ಸ್ಟಿಚ್ 1/2 ಇಂಚ್ ಹೋಗಿ 2.5 ಸಿಗುತ್ತೆ, 2.5 ಬರುತ್ತೆ ನಮಗೆ. ಮತ್ತು ಇದು ಡಾಟ್ ಎಷ್ಟು ಹಿಡಿಬೇಕು ಸಣ್ಣಾಗಿರೋರಿಗೆ ಅಂತ ಗೊತ್ತಿರೋಲ್ಲ ನೋಡಿ. ಈ ಡಾಟು, ಈ ಫಸ್ಟ್ ಡಾಟು ಈಗೇನು ಮಾಡಬೇಕಂದ್ರೆ ಇವ್ರಿಗೆ ವೇಸ್ಟು 26 ಇದೆ. 26 ಡಿವೈಡೆಡ್ ಬೈ 4 ಮಾಡಿದರೆ 4 ಮಾಡಿ ಅದರಲ್ಲಿ 4 ಭಾಗ ಮಾಡಿ ಅಷ್ಟೇ ಇಡಬೇಕು ವೇಸ್ಟು. ಇವ್ರದ್ದು ಎಷ್ಟಿದೆ ನೋಡಿ, ಈ ಥರ ಮಾಡ್ಕೊಬೇಕು. 26.5 ಇದೆ. 26.5 ನೋಡಿ, ಹೊಸ್ದಾಗಿ ಕಲ್ತಿರೋರಿಗೆ ಗೊತ್ತಾಗಲ್ಲ ಅಂದರೆ ಈ ಥರ ಮಾಡಿ. 26ಗೆ ಇಲ್ಲಿ ಒಂದು ಮಡ್ಚಿ ಇನ್ನೊಂದು ಮಡ್ಚಿ, ಈ ಥರ ಎಷ್ಟು ಬಂತು? 7.5 6.5ನ ಇಲ್ಲಿ ಈ ಥರ ಇಲ್ಲಿ ಮಾರ್ಕ್ ಹಾಕಿರ್ತೀರಲ್ಲ, ಇಲ್ಲಿ 6.5 ಇಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡಿ. ಇಲ್ಲಿ ಎಷ್ಟಿರುತ್ತೆ ಇಲ್ಲಿ ನೋಡಿ, ಇದು 2 ಇರುತ್ತೆ. ಇದನ್ನು ಇಲ್ಲಿ ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾಡಿ, ಆವಾಗ ವೇಸ್ಟು ಕರೆಕ್ಟಾಗಿ ಬರುತ್ತೆ. ಮತ್ತು ಇದು ಹೆಂಗೆ ಯಾವ ಥರ ಹಿಡಿಬೇಕು ಡಾಟ್ ಅಂದರೆ, ಇಲ್ಲಿ ಏನಿರುತ್ತೆ ಈ ಲೈನ್ ಇಲ್ಲಿ ಇರುತ್ತಲ್ವ, ಈ ಲೈನ್ಗೆ ಈ ಥರ ಇಲ್ಲಿಗೆ ಈ ಲೆವೆಲ್ಗೆ ಇಲ್ಲಿ ಬರಬೇಕು. ಇಲ್ಲಿಂದ ಇಲ್ಲಿ ಸ್ವಲ್ಪ ಕೆಳಗಡೆ ತಗೊಳ್ಳೋದು. ಇವ್ರದ್ದೇನೋ ಸ್ವಲ್ಪ ಬ್ಲೌಸು ಫಿಟ್ಟಿಂಗ್ ಸರಿ ಇಲ್ಲ ಅನಿಸುತ್ತೆ, ಅದಕ್ಕೆ ಅದು ಡಿವೈಡೆಡ್ ಬೈ ಮಾಡಿದಾಗ ಆ ಥರ ಬರ್ತಾಯಿದೆ. ಮೆಜರ್ಮೆಂಟ್ ಕೊಟ್ಟಿರೋದು ಕೇಳಬೇಕು. ಇಲ್ಲಿ ಒಂದು ಲೈನ್ ಹಾಕಿ, ಇಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡಬೇಕಿದು. ಇಲ್ಲಿಗೆ ಶೇಪ್ ಕೊಡಬೇಕು. ಇದು ಲೆಂತ್ ಜಾಸ್ತಿ ಇದೆ. ಈ ಲೆಂತ್ ಜಾಸ್ತಿ ಇಟ್ಟಾಗ್ಲೂ ಚೆನ್ನಾಗಿ ಬರೋಲ್ಲ ಬ್ಲೌಸ್. ಇದು ಇಷ್ಟೊಂದು ಲೆಂತ್ ಇರಬಾರ್ದು, ಕಡಿಮೆ ಮಾಡಬೇಕಿದು ನಾವು. ಇಲ್ಲಿ ಇವಾಗ ಇದು ನಾನು ಲೆಂತ್ ಕಡಿಮೆ ಮಾಡ್ತೀನಿ, ಕ್ರಾಸ್ ಬೆಲ್ಟು ಸ್ವಲ್ಪ ಕಡಿಮೆ ಮಾಡ್ತೀನಿ, ಸಾಕಿಷ್ಟು. ಇಲ್ಲಿ 2 ಸೆಂಟ್ರಲ್ಲಿ ಒಂದು ಡಾಟ್ ಕೊಡಬೇಕಿದೆ. 13.5 ಇದೆ ಅಷ್ಟೇ ಇವ್ರದ್ದು ಲೆಂತು. ಅಷ್ಟಿದ್ದಾಗ ಇದಿಷ್ಟೇ ಬರಬೇಕು, ಸಾಕು ಇಷ್ಟು ಡಾಟು. ಇದು ಈ ಡಾಟ್ ಇಲ್ಲಿಗೆ, ಇಲ್ಲಿ ಇದು 2 ಇಂಚ್ ಗ್ಯಾಪ್ ಇರಬೇಕು. ಆವಾಗಲೇ ಚೆಸ್ಟ್ ಕರೆಕ್ಟಾಗಿ ಕೂರೋದು. ನೋಡಿ 2 ಇಂಚಿದೆ, ಇಲ್ಲಿ 2. ಇದು 4ನೇದು ಬೇಕಂದರೆ ಇಟ್ಕೊಬೋದು. ಇಲ್ಲಿ ಏನಾದರೂ ಬ್ಯಾಕು ಫ್ರಂಟು ಕೂಡಿಸೋವಾಗ ಬ್ಯಾಕುಗಿಂತ ಫ್ರಂಟ್ ಉದ್ದ ಆದರೆ ಮಾತ್ರ ಇಲ್ಲಿ ಒಂದು ಈ ಥರ ಡಾಟ್ ಕೊಡಬೇಕು. ನಾನು ಇದೇನು ಇಟ್ಟಿಲ್ಲ, ನಿಮ್ಗೆ ಹೇಳ್ತಿರೋದು. ಇದೇನಾದರೂ ಬ್ಯಾಕು ಫ್ರಂಟು ಅಟ್ಯಾಚ್ ಮಾಡುವಾಗ ಇದು ಬ್ಯಾಕುಗಿಂತ ಇದು ಉದ್ದ ಬಂದರೆ ಈ ಡಾಟ್ ಕೊಡಬೇಕು, ಇಲ್ಲಾಂದರೆ ಅದೇನು ಬೇಡ ಡಾಟು. ಎಲ್ಲ ಮಾರ್ಕ್ ಮಾಡಿದ್ಮೇಲೆ ಒಂದ್ಸರಿ ಅವ್ರ ಮೆಜರ್ಮೆಂಟ್ ನೋಡಿ, ನಿಮಗೇನಾದರೂ ಕನ್ಫ್ಯೂಸ್ ಆದರೆ ಅಂತ ನೋಡಿ. ಈ ಥರ ಹಿಂಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ಗೆ 1/2 ಇಂಚ್ ಬಿಡಬೇಕು. 1/2 ಇಂಚ್ ನೋಡಿ ಕರೆಕ್ಟಾಗಿದೆ. ನಾನು ಬ್ಲೌಸ್ ಮೆಜರ್ಮೆಂಟ್ ಮಾಡೇ ಇಲ್ಲ, ಬರೀ ಡಿವೈಡೆಡ್ ಬೈಯಲ್ಲೇ ಮಾಡಿರೋದು. ನೋಡಿ ಕರೆಕ್ಟಾಗಿ ಬಂದಿದೆ.
ಈಗ ಇಲ್ಲಿ 1/2 ಇಂಚ್ ಮಾಡಿರ್ತೀವಿ. ಇದು ಇಲ್ಲಿ 1/2 ಇಂಚ್ ಸ್ಟಿಚ್ಚಿಗೆ ಬಿಟ್ಟು ಇವರು ಇಲ್ಲಿ ಕರೆಕ್ಟಾಗಿ ಶೇಪ್ ಕೊಟ್ಟಿಲ್ಲ. ಇಲ್ಲಿಗೆ ಈ ಥರ ಶೇಪ್ ಮಾಡಿ ಇಲ್ಲಿ ಒಂದು ಶೇಪ್ ಕೊಡಿ. ಇದು ಫ್ರಂಟು ಅಷ್ಟೇ, ಇಲ್ಲಿ ಚಿಕ್ಕದಾಗಿರ್ಬೇಕು. ಇಲ್ಲಿಂದ ಬಂದು ಇಲ್ಲಿ ಒಳಗಡೆ ಜಾಸ್ತಿ ತಗೊಂಡ್ರೆ ಶೇಪ್ ಕರೆಕ್ಟಾಗಿ ಕೂರುತ್ತೆ. ಈ ಥರ ಇಲ್ಲಿ ಅಗಲ ಮಾಡಬೇಕು. ಇದು ಇಟ್ಟು ಅಗಲ ಇದ್ದಾಗ ಸ್ವಲ್ಪ ಬ್ಲೌಸು ಕರೆಕ್ಟಾಗಿ ಕೂರುತ್ತೆ. ಇದು ಚಿಕ್ಕದಾಗ್ಬಿಟ್ರೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಡಾಟ್ ಹಿಡಿದಾಗ ಇಲ್ಲಿ ಆರ್ಮೋಲ್ ಹತ್ರ. ಇಲ್ಲಿ 1/2 ಇಂಚು ಒಳಗಡೆ ತೆಗಿಬೇಕು ಫ್ರಂಟಲ್ಲಿ, ಬ್ಯಾಕ್ಗಿಂತ ಫ್ರಂಟು. ಇಲ್ಲೊಂದು ಮ್ಯಾಚ್ ಮಾಡಿ ಸ್ಟಿಚ್ಚು, ಇದು ಡಾಟ್ ಪಾಯಿಂಟು ಇಲ್ಲಿ ಈ ಥರ ನ್ಯಾಚ್ ಮಾಡಿಕೊಂಡು ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಎಲ್ಲೂ ಕನ್ಫ್ಯೂಸ್ ಆಗೋಲ್ಲ. ಎಲ್ಲೆಲ್ಲಿ ಡಾಟ್ ಹಿಡಿಬೇಕು, ಎಲ್ಲಿಗೆ ಸ್ಟಿಚ್ ಬರಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಲ್ಲಿಗೆ ಇದು ಸ್ಟಿಚ್ ಮಾರ್ಕ್ ಮಾಡಿರೋದು ನೋಡಿ. ಇದು ಬ್ಯಾಕು ಫ್ರಂಟು. ನೋಡಿ ಇದು 1/2 ಇಂಚಿಗೆ ಎಕ್ಸ್ಟ್ರಾ ಬಿಟ್ಟಿರ್ತೀನಲ್ವ, ಇಲ್ಲಿ ಡಾಟ್ ಹಿಡಿದಾಗ ಇದು ಕರೆಕ್ಟಾಗಿ ಬರುತ್ತೆ. ಇಷ್ಟೇ 1 ಇಂಚೆ ಡಾಟ್ ಮಾರ್ಕ್ ಮಾಡಿದ್ದೀನಲ್ಲ, ಇಷ್ಟೇ ಹಿಡಿಬೇಕು. ಇದು ನೀವು ಹಿಂಗೆ ಹಿಡಿದು ನೋಡಬೇಕು. ಗೊತ್ತಾಗಿಲ್ಲ ಜಾಸ್ತಿ ಹಿಡಿತಿದ್ದೀನ ನಾನು ಕಡಿಮೆ ಹಿಡಿತಿದ್ದೀನ ಅಂತ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ಒಂದು ಸರಿ ಹಿಡಿದು ನೋಡಿ. ಆವಾಗ ಈ ಲೈನ್ಗೂ ಕರೆಕ್ಟಾಗಿ ಕೂರುತ್ತೆ. ಇದೊಂದು ಸರಿ ಚೆಕ್ ಮಾಡ್ಕೊಬೇಕು, ನೀವೇ ಚೆಕ್ ಮಾಡ್ಕೊಬೇಕು. ನಿಮಗೆ ನೀವೇ ನೋಡಿ, ಇದು ನಾನು ಏನು ತಪ್ಪು ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿ. ಬಿಗಿನರ್ಸ್ ಇರ್ತಿರಲ್ವ ಅವರು, ಆವಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಮತ್ತು ಇನ್ನೊಂದು, ಇಲ್ಲಿ ನಾನು 1/4 ಇಂಚು ಇದು ಬ್ಯಾಕಿಗಿಂತ ಫ್ರಂಟು ಉದ್ದ ಇಡ್ಸಿರ್ತೀನಿ. ನಾನು ಇದು ಉದ್ದ ಬಿಟ್ಟಿರ್ತೀನಿ, ಇಲ್ಲಿ ಉದ್ದ ಬಿಟ್ಟಿರ್ತೀನಿ. ಅದು ಅಷ್ಟೇ, ಇಲ್ಲಿ ಡಾಟ್ ಹಿಡಿದಾಗ ಕರೆಕ್ಟಾಗಿ ಕೂರುತ್ತೆ ನೋಡಿ. ಈ ಡಾಟ್ ಪಾಯಿಂಟ್ ಇಲ್ಲಿದೆ ನೋಡಿ, ಇದು ಹಿಡಿದಾಗ ಇದು ಇಲ್ಲಿ ಕರೆಕ್ಟಾಗಿ ಕೂರುತ್ತೆ. ಇದು ಅಷ್ಟೇ, ನಾನು ಹೆಚ್ಚು ಕಡಿಮೆ ಹಿಡಿದಿದ್ದೀನ, ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ಈ ಡಾಟ್ ಹಿಡಿದ್ಬಿಟ್ಟು ನೀವು ಹಿಡ್ಕೊಂಡು ನೋಡಬೇಕು ನೋಡಿ. ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಈ ಫ್ರಂಟ್ ನ್ಯಾಚ್ಗೂ ಬ್ಯಾಕ್ ನ್ಯಾಚು ಕರೆಕ್ಟಾಗಿ ಬರಬೇಕು. ಆವಾಗ ನಿಮ್ಮದು ಆರ್ಮೋಲು ಕರೆಕ್ಟಾಗಿ ಕೂರುತ್ತೆ. ಇದು ಸ್ಟಿಚ್ ಹಾಕೋವಾಗ ಇದು ಅಷ್ಟೇ, ಎರಡು ಹಿಂಗೆ ಇಟ್ಬಿಟ್ಟು ಕರೆಕ್ಟಾಗಿ. ಮತ್ತು ನೀವು ಕಟ್ ಮಾಡೋವಾಗ ಲೈನಿಂಗ್ ಐರನ್ ಮಾಡ್ಕೊಂಡು ಕಟ್ ಮಾಡಿ. ಇಲ್ಲೊಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಹಿಂಗೆ ತೆಕ್ಕೊಬೇಕಿದು. ಶೋಲ್ಡ್ರ್ ಡ್ರಾಪ್ ಆಗೋಲ್ಲ ಇದು. ಶೋಲ್ಡ್ರ್ ಡ್ರಾಪ್ ಆಗದೆ ಇರೋದಕ್ಕೆ 3 ಪಾಯಿಂಟು. ಇದು ಇಲ್ಲಿ ಚಿಕ್ಕದಿರಬೇಕು, ಇಲ್ಲಿ ದೊಡ್ಡದು, ಇಲ್ಲಿ ಒಂದೇ ಸಮ ಇಟ್ಬಿಡಬಾರ್ದು. ಮತ್ತು ನೆಕ್ಸ್ಟು ಫಸ್ಟು ಡಾಟ್ ಪಾಯಿಂಟು ಹೆಚ್ಚು ಕಡಿಮೆ ಇಟ್ಟರೆ, ಮತ್ತು ಆರ್ಮೋಲ್ ರೌಂಡು ಹೆಚ್ಚು ಕಡಿಮೆ ಇಟ್ಟರೆ ಅದು ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಇದಿಷ್ಟು 3 ನಿಮ್ಗೆ ಅರ್ಥ ಆಗಿಬಿಟ್ರೆ ಬ್ಲೌಸ್ ಎಲ್ಲೂ ಕೆಟ್ಟೋಗಲ್ಲ, ಕರೆಕ್ಟಾಗಿ ಬರುತ್ತೆ. ಮತ್ತು ಸ್ಲೀವು ಇದು ಬಟ್ಟೆ ಕರೆಕ್ಟಾಗಿ ಲೈನ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆ ಕಟ್ ಮಾಡಿ. ಇದು ನಮ್ಮ ಕಡೆ ಓಪನ್, ನಮ್ಮ ಕಡೆ ಇದೆ ನೋಡ್ಕೊಬೇಕು. ಅಡ್ಡ ಪೀಸ್ ಯಾವತ್ತೂ ಕಟ್ ಮಾಡಿಬಿಡಿ. ಸ್ಲೀವು ನೋಡಿ, ಈ ಥರ ಇದಿರೋದು ನಮ್ಮ ಕಡೆ ಬರಬೇಕು, ಇಲ್ಲ ಆ ಕಡೆ ಬರಬೇಕು. ಈ ಥರ ಇದನ್ನು ಇಲ್ಲಿ ಹಾಕಿ ಕಟ್ ಮಾಡಬೇಡಿ. ಈ ಥರ ಹಿಂಗೆ ಕಟ್ ಮಾಡಬೇಡಿ, ಕರೆಕ್ಟಾಗಿ ಬರೋಲ್ಲ ಬ್ಲೌಸು. ಯಾವಾಗಲೂ ಹಿಂಗೆ ಕಟ್ ಮಾಡಬೇಕು. ಇದು ನಮ್ಮ ಕಡೆ ಇರಬೇಕು, ಇಲ್ಲ ಆ ಕಡೆ ಇರಬೇಕು. ಯಾವ ಸೈಡ್ ಆದರೂ ಓಕೆ, ಈ ಕಡೆ ಮಾತ್ರ ಇರಬಾರ್ದು. ಮತ್ತು ಈ ಥರ ಮಾಡಬೇಕು ಮಾಡಿ. ನಮ್ಮ ಕಡೆ ಓಪನ್ ಇರಬಾರ್ದು. ಸ್ಲೀವ್ ಇಷ್ಟೇ, ಹಾಫ್ ಸ್ಲೀವ್ ಇದು.
ಸ್ಲೀವ್ ಎಷ್ಟಿದೆ ಇದು ಅದನ್ನು 1 ಇಂಚ್ ಎಕ್ಸ್ಟ್ರಾ ಇಡಬೇಕು. ಲೆಂತ್ ಅವ್ರದ್ದು ಎಷ್ಟಿರುತ್ತೆ ಯಾವುದೇ ಅಷ್ಟೇ 5.5 ಇದೆ. ನಾನು 6.5 7 ಇಡ್ತಾ ಇದ್ದೀನಿ. ಇಲ್ಲಿ ಶೇಪ್ ಕೊಡೋವಾಗ ತಿರ್ಗಿಸಿದಾಗ ಮತ್ತೆ ತುಂಡ ಆಗಿಬಿಡುತ್ತೆ ಲೆಂತ್ ಅಂದ್ಬಿಟ್ಟು ನೋಡಿ, ಇದು ನಾನು 7.5 ಇಟ್ಟಿರ್ತೀನಿ. ಅದು ಮಾರ್ಕ್ ಬಂದಾಗ ಸ್ಟಿಚ್ ಮಾಡುವಾಗ ಕಟ್ ಮಾಡಿದಾಗ ಕರೆಕ್ಟಾಗಿ ಅಷ್ಟಕ್ಕೆ ಬರುತ್ತೆ. ಇವ್ರದ್ದು 5.5 ಇದೆ, ನಾನು 7 ಇಡ್ತಿದ್ದೀನಿ. ನನಗೆ ಇಲ್ಲಿ ಕ್ರಾಸ್ ಮಾಡೋಕ್ಕೋಸ್ಕರ 1/2 ಇಂಚು ಬೇಕು, ಎಕ್ಸ್ಟ್ರಾ 1 ಇಂಚ್ ಇಟ್ಟಿರ್ತೀನಿ. ಇಲ್ಲೊಂದು ಮಾರ್ಕ್ ಮಾಡಿ ಸ್ಟ್ರೈಟು. ಇವ್ರದ್ದು ಆರ್ಮೋಲ್ ರೌಂಡು 32. ಯಾವ ಥರ ನೀವು ಆರ್ಮೋಲ್ ಇಡಬೇಕು, ಯಾರಿಗೆ ಯಾವ ಚೆಸ್ಟ್ ಮೆಜರ್ಮೆಂಟ್ ಅಂದರೆ ನೋಡಿ, 32 ಡಿವೈಡೆಡ್ ಬೈ 5 ಇಟ್ಟರೆ 6.4 ಬರುತ್ತೆ. ಈ ಥರ ಇಟ್ಟರೆ ಕರೆಕ್ಟಾಗಿ ಕೂರುತ್ತೆ, ಟೈಟು ಲೂಸು ಏನೂ ಆಗೋಲ್ಲ. ಮತ್ತು ಆರ್ಮೋಲ್ ಡೌನ್ ಯಾವ ಥರ ಮಾಡಬೇಕಂದ್ರೆ ಕ್ಯಾಪ್ ಹೈಟು ಅದು ಅಷ್ಟೇ 32 ಡಿವೈಡೆಡ್ ಬೈ 10 3.2. ಇದು ಕ್ಯಾಪ್ ಹೈಟ್ ಅಂದರೆ ಇದು ಈ ಸೈಡಲ್ಲಿ ಇರುತ್ತಲ್ವ, ಇದು ಕ್ಯಾಪ್ ಹೈಟ್ ಅಂದರೆ ಇದು 3.2 ಕ್ಯಾಪ್ ಹೈಟ್. ಇಲ್ಲಿ ಇಷ್ಟು ಇಡ್ತಿದ್ದೀನಿ ಇವ್ರಿಗೆ. ಇಲ್ಲಿ ನಾನು 1/2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಲ್ಲ, 5ವರೆಗೆ ನೀವು ಮಾರ್ಕ್ 6ವರೆಗೆ ಮಾರ್ಕ್ ಮಾಡ್ಕೊಬೇಕು. ಇಲ್ಲಿಂದ ನೀವು ಮೇಲೆ ಮಾಡಬೇಕು ನೋಡಿ 3.2. ಇದು 3.2 ಇಡಬೇಕಿದೆ. ಮತ್ತು ಆರ್ಮೋಲ್ ರೌಂಡು 6.4 ಇಡಬೇಕು. 6.5 ಇಟ್ಟರು ಓಕೆ. ಇಲ್ಲಿಂದ ಈ ಲೈನಿಂದ ಇಲ್ಲಿ ಮಾಡಬೇಕು. ಈ ಥರ ಮಾಡಿ ಇಲ್ಲೊಂದು ಲೈನ್ ಮಾರ್ಕ್ ಮಾಡಿ. ಮತ್ತು ನಿಮ್ಮ ಹತ್ರ ಆರ್ಮೋಲ್ ಕರ್ವ್ ಶೇಪ್ ಇಲ್ಲ ಅಂದರೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಿದ್ದಾಗ ಯಾವ ಥರ ಮಾಡಬೇಕಂತ ನಾನು ಆಲ್ರೆಡಿ ಹಾಕಿದ್ದೀನಿ ವಿಡಿಯೋ. ಅದಿಲ್ಲ ಅಂದರೆ ಯಾವ ಥರ ಕಟ್ ಮಾಡಬೇಕಂತ ಇದರಲ್ಲಿ ನೋಡಿ. ಇಲ್ಲಿ 2 ಇಟ್ಬಿಡಿ. ಮತ್ತು ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಒಂದು ಲೈನ್ ಮಾರ್ಕ್ ಮಾಡಿ. ಆರ್ಮೋಲ್ ಕರ್ವ್ ಶೇಪ್ ಇಲ್ಲ ಅಂದರೆ ಈ ಥರ ಮಾಡಿ. ಇಲ್ಲಿ ಮತ್ತೆ 1/2 ಇಂಚ್ಗೆ ಇಲ್ಲಿ ಒಂದು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡಿ. ಈ ಥರ ಹಿಂಗೆ ಶೇಪ್ ಕೊಡಿ. ಇಲ್ಲಿ ಕರ್ವ್ ಶೇಪ್ ಇಲ್ಲ ಅಂದವ್ರು ಮಾತ್ರ, ಕರ್ವ್ ಶೇಪ್ ಇದ್ದರೆ ಅದರಲ್ಲೇ ಮಾರ್ಕ್ ಮಾಡೋದು ಹೇಳಿದ್ದೀನಿ ನಾನು. ಈ ಥರ 1/2 ಇಂಚು ಈ ಥರ ಹಿಂಗೆ ಬರಲಿ. ಇನ್ನೊಂದು ಇದು ಫ್ರಂಟು, ಇನ್ನೊಂದು ಬ್ಯಾಕ್ ಶೇಪ್ ತೆಗಿತೀವಲ್ವ ನಾವು, ಈ ಥರ ಮಾಡಿ. ನಿಮ್ಗೆ ಇದು ಶೇಪ್ ಗೊತ್ತಾಗಿಲ್ವಾ, ಇನ್ನೊಂದು ಥರ ಹೇಳ್ತೀನಿ, ಅದನ್ನ ಆ ಥರ ಮಾಡಿ. ಶೇಪ್ ಯಾವ ಥರ ತೆಗೆಯೋದು, 1/2 ಇಂಚು ಹೆಚ್ಚು ಕಮ್ಮಿ ಬಂದ್ಬಿಟ್ರೆ ಶೇಪ್ ಅಂತ ಇದು ಮಾಡ್ಕೊಂಡ್ರೆ ಇಲ್ಲಿ ಒಂದು ಮ್ಯಾಚ್ ಮಾಡಿ. ಇಲ್ಲಿ 6.5 ಒಂದು ಇಲ್ಲಿಗೆ ಸ್ಟಿಚ್ ಬರಬೇಕು. ಇದು ಆರ್ಮೋಲ್ ರೌಂಡು. ಮತ್ತು ಇಲ್ಲಿ ಸ್ಲೀವ್ ರೌಂಡು, ಇದು ಆರ್ಮೋಲ್ ರೌಂಡು. ಇಲ್ಲಿ 2 ಇಂಚ್ ಬಿಡಬೇಕು ಸ್ಟಿಚ್ಗೆ. ಇಲ್ಲಿ 1/2 ಇಂಚು ಹೆಚ್ಚು ಕಡಿಮೆ, ಒಂದು ಲೈನ್ ಹೆಚ್ಚು ಕಡಿಮೆ ಆದರೂ ನಿಮಗೆ ಶೇಪ್ ಕರೆಕ್ಟಾಗಿ ಕಾಣಿಸಲ್ಲ. ಇವಾಗ ಯಾವ ಥರ ಶೇಪ್ ತೆಗೆಯೋದಂತ ಹೇಳ್ತೀನಿ. ಈ ಥರ ನೀವು ಫ್ರಂಟ್ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಒಂದು ಮ್ಯಾಚ್ ಮಾಡಿಬಿಟ್ಟು ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿ ಆಫ್ ಬರುತ್ತಲ್ವಾ ನೋಡಿ, ಈ ಥರ ಇಲ್ಲಿ ಒಂದು ನ್ಯಾಚ್ ಇರುತ್ತಲ್ಲ ಸ್ಟಿಚ್ಚು, ಇಲ್ಲಿ ಮಾರ್ಕ್ ಮಾಡಿ ಈ ಥರ ಆಫ್ ಮಾಡಿ. ಇಲ್ಲಿಂದ ಒಂದು 1/2 ಇಂಚು ಶೇಪ್, ಇದು ಶೇಪ್ ಇಲ್ಲಿಂದ ಯಾವ ಥರ ಶೇಪ್ ತಿರ್ಗ್ಸೋಕ್ಕೆ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಮಾಡಿ. ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಶೇಪ್ ಕೊಡಬೇಕು, ನೀವು ಮುಂದಕ್ಕೆ ಹೋಗ್ಬಾರ್ದು.
ಮಾಡಿ ಇಲ್ಲಿ ನಿಮಗೆ ಫ್ರಂಟು ಬ್ಯಾಕು ಹೆಂಗೆ ಗೊತ್ತಾಗಬೇಕು, ಇದು ಶೇಪ್ ತೆಗ್ದಿದ್ದೀರಾ, ಇದು ಶೇಪ್ ತೆಗ್ದಿಲ್ಲ, ಶೇಪ್ ತೆಗ್ದಿರೋದನ್ನ ಈ ಥರ ಇಲ್ಲೊಂದು ನ್ಯಾಚ್ ಮಾಡಿ. ನಿಮಗೆ ಹಂಗೂ ಗೊತ್ತಾಗಿಲ್ಲ ಅಂತ ಅಂದರೆ ಫ್ರಂಟ್ ಅಂತ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಕ್ರಾಸ್ ಬೆಲ್ಟು ನೋಡಿ, ಆರ್ಮೋಲ್ ಯಾವ ಥರ ಬಂದಿದೆ ಇದು ನೀವು ಚೆಕ್ ಮಾಡ್ಕೊಬೇಕು ಒಂದ್ಸರಿ ಸ್ಟಿಚ್ ಮಾಡುವಾಗ ಅಂತ ಅಂದರೆ ಬ್ಯಾಕ್ ತಗೊಬೇಕು. ಬ್ಯಾಕ್ ತಗೊಂಡು ಇಲ್ಲಿ ಈ ಥರ ಚೆಕ್ ಮಾಡಿ ನೋಡಿ, ಇದು ನ್ಯಾಚ್ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ, ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಇದು ಸ್ಲೀವು ಡಿವೈಡೆಡ್ ಬೈ ಪ್ರಕಾರನೇ ನಾನು ಮಾಡಿರೋದು. ಫ್ರಂಟು ಬೇಕು ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಮತ್ತು ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ. ಕ್ರಾಸ್ ಬೆಲ್ಟ್ ಹೆಂಗೆ ಮಾಡಬೇಕು, ಎಷ್ಟು ಮಾಡಬೇಕಂದ್ರೆ ನೀವು ಇದು ಬ್ಯಾಕ್ ಇರುತ್ತಲ್ವ, ಬ್ಯಾಕ್ ಕಟ್ ಮಾಡಿರ್ತೀವಲ್ಲ ಆ ಬ್ಯಾಕ್ ಸೈಜ್ಗೆ ಮಾಡಬೇಕು ನೋಡಿ, ಕರೆಕ್ಟಾಗಿ ಬರುತ್ತೆ. ಎಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ 3.5 ಇಡಿ. ಇದು ಉಪ್ಪಟ್ಟಿ ಕಾಜಾಪಟ್ಟಿ ಹತ್ರ ಇದು. ಇಲ್ಲಿ 3.5 ಇಡಬೇಕು, ಇಲ್ಲಿ 3 ಇಡಬೇಕು. ಮತ್ತು ಇಲ್ಲಿ ನಾವು ಇವ್ರದ್ದು ಡಾಟ್ ಪಾಯಿಂಟ್ ಎಷ್ಟಕ್ಕೆ ಹಿಡಿತೀವಿ ಇದು ಅಷ್ಟು, ಇವ್ರದ್ದು 2.5 ನಾವು ಹಿಡಿಯೋದು ಸೇರಿ ಒಂದು 3ಕ್ಕೆ 3.5 ಸ್ಟಿಚ್ ಎಲ್ಲ ಸೇರಿ ಇಲ್ಲೊಂದು ಮಾರ್ಕ್ ಮಾಡಿ. ಇಲ್ಲಿ ಒಂದು 3.5 ಇಟ್ಟು ಇಲ್ಲಿ 2.5 ಇಡಿ. ಇದು 2.5, ಇಲ್ಲಿ 2.5ಗೆ ಒಂದು ಮಾರ್ಕ್ ಮಾಡಿ. ಆಮೇಲೆ ಇಲ್ಲಿ ಒಂದು ಶೇಪ್ ಕೊಡಿ. ಇದು ಈ ಥರ ಇರಬೇಕು ಕತ್ರಿ, ಈ ಥರ ನಮಗೆ ಹಿಂಗೆ ಸ್ಟ್ರೈಟಾಗಿದ್ದರೆ ಶೇಪ್ ಕರೆಕ್ಟಾಗಿ ಬರುತ್ತೆ. ಹಿಂಗೆ ನಮ್ಮದು ಈ ಶೇಪ್ ಕೊಡುವಾಗ ನಮ್ಮದು ಕೈ ಬಲಗೈ ಆ ಕಡೆ ಹೋಗಬೇಕು. ಆವಾಗ ಹಿಂಗೆ ಶೇಪು ಹಿಂಗೆ ತಿರುಗಿಸಿದಾಗ ಕರೆಕ್ಟಾಗಿ ಶೇಪ್ ಬರುತ್ತೆ. ಶೇಪ್ ತಿರುಗ್ಸಕ್ಕೆ ಬರೋಲ್ಲ ಈ ಹೊಸ್ದಾಗಿ ಕಲ್ತಿರೋರಿಗೆ. ಈ ಸೀಸರ್ ಯಾವ ಥರ ಹಿಡಿಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾವ ಥರ ನಾವು ಕಟ್ ಮಾಡಿದರೆ ಕ್ರಾಸ್ ಬರುತ್ತೆ, ರೌಂಡ್ ಶೇಪ್ ಬರುತ್ತೆ ಅಂತ ನೋಡಿ. ಈ ಥರ ಕೈ ಹಿಂಗೆ ಹೋಗಬೇಕು ಸೀಸರ್ದು ನೋಡಿ. ಇದು 3.5, ಇದು 2.5, ಇದು 3. ಮತ್ತು ಇಲ್ಲಿ 1/2 ಇಂಚು ಕ್ರಾಸ್ ಮಾಡಬೇಕು ನಾವು, ಆವಾಗ ಕರೆಕ್ಟಾಗಿ ಶೇಪ್ ಕೂರುತ್ತೆ. ಉಕ್ಸ್ಪಟ್ಟಿ ಕಾಜಾಪಟ್ಟಿದು ಈ ಥರ ಶೇಪ್ ಕೊಡಬೇಕು. ಇಲ್ಲಿ 1/2 ಇಂಚು ಹಿಂಗೆ ಕ್ರಾಸಾಗಿ, ಯಾಕಂದರೆ ನಾವು ಇಲ್ಲಿ ಫ್ರಂಟು ಬ್ಯಾಕಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವ, ಅದು ಅಲ್ಲಿಗೆ ಇದಾಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವ ನಾವು ಶೇಪು ನೋಡಿ, ಹಿಂಗಾಗುತ್ತೆ. ಇಲ್ಲಿ ಇಷ್ಟು ಡಾಟ್ ಹಿಡಿದಾಗ ಇದು ಕರೆಕ್ಟಾಗಿ ಇಲ್ಲಿ ಎಲ್ಲಿ ಮಾರ್ಕ್ ಮಾಡಿದ್ದೀವಿ ಇಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿ. ವಿಡಿಯೋ ನೋಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.